ನಾಯಕ ಸಮಾಜದ ತಾಲೂಕು ಘಟಕ ನಗರ ಘಟಕ ಹೋಬಳಿ ಘಟಕದ ನೂತನ ನಿರ್ದೇಶಕರ ಅವಿರೋಧ ಆಯ್ಕೆ. ಕೃಷ್ಣರಾಜಪೇಟೆ ತಾಲೂಕು ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಮಹರ್ಷಿ ವಾಲ್ಮೀಕಿ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಆಯ್ಕೆ ಮಾಡಿ ದಿನಾಂಕ 7/6/2026ನೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕೆಆರ್ಪೇಟೆ ತಾಲೂಕು ಘಟಕ ನಗರ ಘಟಕ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ನಿರ್ದೇಶಕರುಗಳನ್ನು ಪದಗ್ರಹಣ ಮಾಡಿಸಿ ಅಧಿಕಾರ ಸ್ವೀಕರಿಸುವ ಸಮಯ ನಿಗದಿಪಡಿಸಿ ನೂತನವಾಗಿ ಆಯ್ಕೆಯಾದ ಎಲ್ಲಾ ನಿರ್ದೇಶಕರುಗಳಿಗೆ ಮುಂದೆ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುವಂತೆ ತಿಳಿಸಿ ಸಮಾಜದ ಗಣ್ಯರು ಮುಖಂಡರು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು ಹಾಗೂ ಕೃಷ್ಣರಾಜಪೇಟೆ ತಾಲೂಕು ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಕಾರಿಗನಹಳ್ಳಿ ಕೆಎಂ.ಕುಮಾರ್ ಅವರಿಗೆ ಅಭಿಮಾನಿಗಳು ಮತ್ತು ಸಮಾಜದ ಮುಖಂಡರು ಸನ್ಮಾನಿಸಿ ಹುಟ್ಟು ಹಬ್ಬದ ಶುಭಾಶಯಗಳು ಕೋರುವ ಮೂಲಕ ಶುಭ ಹಾರೈಸಿದ. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರು ಜಿಲ್ಲೆಯ ದ್ಯಾವಪ್ಪ ನಾಯಕ, ಸಮ್ಮುಖದಲ್ಲಿ ನಗರ ಘಟಕಕ್ಕೆ ನಟರಾಜ್ ಎನ್ ತಮ್ಮಯ್ಯ, ಶಿವಾನಂದ್ ಕೆಎನ್ ನಾಗರಾಜ್, ನಾಗೇಶ್ ನಾಯಕ, ಕುಮಾರ ಕೆಕೆ ಗಣೇಶ್ ನಾಯಕ, ರಮೇಶ್, ಶಿವಲಿಂಗ, ಗೋಪಾಲ, ಪ್ರದೀಪ ಕಿಕ್ಕೇರಿ ಹೋಬಳಿಯಿಂದ ಕೆಎಂ.ಕುಮಾರ್, ಜಿಪಿ ರಾಜು, ನಾರಾಯಣ ನಾಯಕ, ಅಕ್ಕಿಹೆಬ್ಬಾಳು ಹೋಬಳಿಯಿಂದ ಎ.ಆರ್. ರಾಜನಾಯಕ, ಮಂಜುನಾಥ್ ನಾಯಕ, ಮಹೇಶ್ ನಾಯಕ, ಗೋಪಾಲ್ ಎಸ್.ಕೆ. ಸಂತೆ ಬಾಚಳ್ಳಿ ಹೋಬಳಿಯಿಂದ ಮಹದೇವ ನಾಯಕ, ಕಿಟ್ಟಿ, ಸತೀಶ್, ಸೀಳನೆರೆ ಹೋಬಳಿಯಿಂದ ಶ್ರೀಕಂಠ, ಪ್ರಸನ್ ಕುಮಾರ್, ಸುನಿಲ್ ಕುಮಾರ್, ಬೂಕನಕೆರೆ ಹೋಬಳಿಯಿಂದ ಕೆಂಪನಾಯಕ, ಶಂಕರ್ ನಾಯಕ, ರಾಜೇಶ್ ನಾಯಕ, ಶಾಮೇಶ್, ಉದಯ್, ಅಶೋಕ್ ನಾಯಕ, ಮಹೇಶ್, ಕಸಬಾ ಹೋಬಳಿಯಿಂದ ಸಿದ್ದರಾಜು, ಲತಾ ಹರೀಶ್, ಶೇಖರ್, ಹೇಮಂತ್ ಕುಮಾರ್, ಸಿದ್ದರಾಜು ಕೆಬಿ ಇವರುಗಳನ್ನು ಅವಿರೋಧವಾಗಿ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಯಿತು. ನಂತರ ಇವರ ನೇತೃತ್ವದಲ್ಲಿ ಉಳಿದ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಂಡು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸಭೆಯಲ್ಲಿ ನಿರ್ಣಯಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ರಾಜ್ಯ ನಾಯಕ ಸತ್ಯಪ್ಪ, ವಿಷಕಂಠ, ವಿಜಯ್, ರಾಮು, ವಿನೋದ್, ಶ್ರೀಧರ್ ನಾಯಕ, ಅಶೋಕ್, ಮಹೇಶ್ ಹಾಗೂ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆ ನೀಡಿ ಸಭೆಯನ್ನು ಯಶಸ್ವಿಗೊಳಿಸಿದರು. ವರದಿರಾಜು, ಜಿಪಿ ಕಿಕ್ಕೇರಿ. ಬರೋದಿಲ್ಲ, ಅದು ನಿಮಗೆ ನಮ್ಮ ಮಾತ್ರ ಬರಕ್ಕೆ ಸಾಧ್ಯ. ಅವ್ರಿಗೆ ಬೆಳ್ಳಿ ಕಟ್ಟಿಗೆ ಕೊಟ್ಟು 1.5 ಲಕ್ಷದ ಸನ್ಮಾನ ಮಾಡ್ತೀವಿ. ಈ ಸೈಟ್ ಪರಿಸ್ಥಿತಿ ಅದಕ್ಕಿಂತ ಮುಂಚೆನೇ ಕೊಟ್ಟಿದ್ದು ಆ ಥರ. ಇದು ಪೂಜೆ ಮಾಡೋದಕ್ಕೆ ನಮ್ಮ ರೆಡಿ ಮಾಡಿದ್ರು. ಅರೆ ಒಂದು ಸಾಗುವಳಿ ಮಾಡ್ಬೇಕಂದ್ರೆ ಸಾಗುವಳಿ ಮಾಡೋದು ತಾನೇ ನಿಮ್ಗೆ ಗ್ರ್ಯಾಂಟ್ ಕೊಡೋದು. ನಮ್ಮ ಮನೆ ಕೂತ್ಕೊಂಡು ಕೊಡ್ತಾರ ನೋಡಿ, ಇಲ್ಲಿದೆ ನಾವು ಪೂಜೆ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು 500 ಕರ್ಕೊಂಡು ಎಲ್ಲರೂ ಮುಖಂಡರು ಬಂದರೆ ನಮ್ಮವ್ರು ವಿರೋಧ ಮಾಡ್ತಾರೆ. ನಮ್ಗೇನು ಹಾಗೆ ಇಲ್ಲ, ಅದು ಹೆಂಗ್ರಿ ಗುದ್ಲಿ ಪೂಜೆ ಮಾಡ್ತೀರಿ ಅಂತ. ಅಷ್ಟೊಂದು ನಾಲೆಡ್ಜ್ ಇಲ್ದಿರೋ ನಮ್ಮ ಸಮಾಜದಲ್ಲಿ ಅವರೇ ಇದ್ದರೆ ನಾವು ಅವರೆಲ್ಲ ಹೆಂಗೆ ಕರ್ಕೊಂಡು ಒಂದು ಮಾಡ್ತಿರ್ರಿ, ನಾವು ಮಾಡ್ತೀವ ಅವ್ರು ಮಾಡ್ತಾರೆ, ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ವಾಲ್ಮೀಕಿ ಜಯಂತಿಲಿ ಯಾರು ಹೊಡೆದಾಟ ಮಾಡ್ಕೊಂಡು ಹೋಗಿಲ್ಲ. ನಾವೆಲ್ಲ 3 ಮತ್ತೊಂದು ಜನ ಇದ್ದೀವಿ, ನೀವು ಹೇಳ್ದಂಗೆ. ಕಳೆದ ವರ್ಷ ನಮ್ಮ ಮೇಲೆ ಎತ್ಕಟ್ಟಿ ಹೊಡೆದಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಂಥ ಪರಿಸ್ಥಿತಿ ಇದೆ. ನಿಮ್ಮನ್ನು ನಾವು ಭಾಳ ಗೌರವಿತು ಕರಿತೀವಿ, ಬನ್ನಿ ಅಂತ. ನಾವೆಲ್ಲ ಭಾವ ಅಂತೀವಿ, ಮಾವ ಅಂತೀವಿ. ಡಿಬೇಟಿಂಗ್ ಸಿಸ್ಟಮ್ ಇಲ್ಲವೇ ಇಲ್ಲ. ಗೆದ್ದಿರೋದು ನಾವು 14-15 ಸಾವಿರ ಜನ ಓಟ್ ಹಾಕಿದ್ದೀವಿ ಅಂತ ಆಮೇಲೆ ನಾವೇ ತಾನೇ ನಿರ್ಣಾಯಕ. ಅಂಥದ್ದು ನೀವು ಪಾರ್ಟಿ ಬಂದಾಗ ಯಾರ್ಯಾರ ಓಟ್ ಹಾಕಬೇಕು. ದಯವಿಟ್ಟು ಆ ವಿಚಾರದಲ್ಲಿ ಅಭ್ಯಂತರ ಇಲ್ಲ. ಇದೇ ಥರದ ಸಭೆಯಲ್ಲಿ ನಿರ್ಣಯ ಮಾಡಿ ನಾವು ಇಂಥದ್ದು ಘೋಷಣೆ ಮಾಡ್ತೀವಿ, ನಮ್ಮ ಕೆಲಸಗಳಾಗಬೇಕು ಅಂತೇಳಿ. ಇವತ್ತಿಗೂ 2 ಕೋಟಿ ಬೇಕು. ನಾನು ಹೇಳ್ದ ಇಂಜಿನಿಯರು, 2 ಕೋಟಿ ಬೇಕು ಅಧ್ಯಕ್ಷರೇ, ನೀವು ಮಾಡಿದ್ರೆ ಮಾಡ್ತೀವಿ, ಇಲ್ಲ ಇಷ್ಟಕ್ಕೆ ನಿಂತಿದ್ದೀವಿ ಅಂತೇಳಿ. ಒಂದು ರೌಂಡ್ ಜಾರಕಿಹೊಳಿ ಹತ್ರ ಮಾತಾಡಿದ್ವಿ, ನಾವೇ ಬರ್ತೀವಿ ಈ ಉದ್ಘಾಟನೆಗೆ ಕೊಡಿಸಿ ಸುಮ್ಮನೆ ಅಂತ ಅಂದಿದ್ರು. ಒಂದು 4 ತಿಂಗಳಲ್ಲಿ ಯಾವುದೇ ವಿಚಾರ ಬಂದಾಗ ಟಚ್ ಮಾಡಿದ್ವಿ. ಕೇಳಾರ ಯಾರು ಕೇಳೋರು? ನಿಮ್ಮ ಪಾಡು ನೀವಿದ್ರೆ ಅವ್ರ ಪಾಡು ಅವರಿದ್ರೆ, ನಾವು ನಮ್ದು ಯಾವುದೋ ಒಬ್ಬ MLA ಗೆದ್ದು MLA ಬಾಲ ಇಟ್ಕೊಂಡು ನಾವು ನಮ್ಮ ತೀರ್ಥ ತೀರಿಸ್ಕೊಂಡ್ಬಿಟ್ರೆ ನಮ್ಮ ಸಮಾಜದ ಕೆಲಸ ಮಾಡೋರು ಯಾರೋ ಮಾಡ್ಬೇಕಲ್ವಾ? ಯಾರು ಪುಣ್ಯಾತ್ಮರು ಬಂದಿರೋಲ್ಲ, ಯಾರೋ ಒಬ್ಬರು ಉಟ್ಕೊಳ್ಳಿ ಅಂತ ಅಷ್ಟೇ ನಿಮ್ಮ ಸಭೆ ಕರೆದಿರೋದು. ಇಲ್ಲಿ ಯಾವನಿಗಾರ ಇಚ್ಛಾಶಕ್ತಿ ಇದ್ದು ನಾನು ನಮ್ಮ ಸಮಾಜದ ಕೆಲಸ ಮಾಡ್ತೀನಿ, ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ನೀವು ಎದ್ದು ಬರ್ದವರೇ ನಿಮ್ಗೆ ಲೀಡರ್ಶಿಪ್ ಸಿಗೋದಿಲ್ಲ. ನೀವು ಕೇಳಿದವರೇ ನಿಮ್ಗೆ ಏನು ಕೊಡೋದಿಲ್ಲ. ಇದನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಬಿಡ್ರಿ. ಆಮೇಲೆ ಒಂದು ಮಾಡ್ತೀವಿ ಅನ್ನೋ ವಿಚಾರ ಅಲ್ಲ, ಅದು ಇಲ್ಲಿ ಬರಬೇಕು, ಬರೀ ಬಾಯಲ್ಲೆಲ್ಲ ಬರೋದು, ಅಂತರಾಳದಲ್ಲಿ ಬರಬೇಕು. ಸಮಾಜದ ಕೆಲಸ ಬಂದಾಗ ನಾವು ಹಿಂಗೆ ಮಾಡೋಣ, ಸಮಾಜ ಇಲ್ಲದೆ ಇದ್ದಾಗ ನಾವು ಹಂಗೆ ಮಾಡೋಣ.
ಹೆಂಗೆ ಮಾಡಬೇಕು, ರಾಜಕಾರಣ ಬಂದಾಗ MLA ಮಂತ್ರಿ ಇರಬೇಕು, ಸಮಾಜ ಕೆಲಸ ಬಂದಾಗ ಇಲ್ಲಿ ಮಾಡಬೇಕು. ಅದು ಸಮಾಜದ ಕಳಕಳಿ. ಹಂಗಾಗಿ ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ. ನಾ ಇನ್ನೂ 10 ವರ್ಷ ಕೊಡ್ತೀನಿ. ಇಲ್ಲಿರೋರು ಫಿಲ್ಟರ್ ಮಾಡ್ಕೊಂಡು ಏನಾದ್ರು ನೂಕೊಂಡು ಹೋದರೆ ವಿನಃ ಒಂದ್ಸರಿ ಚೆಂಗು ಬಿದ್ದೋದ್ರೆ ಮತ್ತೆ ಸರಿದಾರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ನಾವು ಇಡೀ ಬದುಕು ನಮ್ಮ ದೇವಪುರ ಅನ್ನೋದು ನಮ್ಮದು ರೋಡಲ್ಲೇ ಬದುಕಾಗಿದೆ. ಹಂಗಾಗಿ ಉದ್ವ ತುಳು ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವಿ. ನಮಗೆ ಹಣ ನಾವು ಭಾಳ ಜನ ನಮ್ಮ ಮನೆಗೆ ಬಂದು ಭಾಳ ಜನ ಫೋನ್ ಮಾಡಿ ಅಣ್ಣ ಹಿಂಗೆ ಮಾಡ್ಬಿಟ್ರಲ್ಲ ಅಣ್ಣ, ಅಲ್ಲಿ ನೋಡೋದಿಲ್ಲ ಹೇಳೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಕಟ್ಟಿದ ಕನಸನ್ನು ಕೂಸಿದ್ದು ನಮ್ಮ ಸಮಾಜದ ಋಣದ ಮೇಲೆ ಈ ಜಾಗ ಕೊಟ್ಟಿರೋದು ಹಾಳಾಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರನೇ ಒಂದು ಸಭೆ ಮಾಡಿಬಿಟ್ಟು ಒಂದು ಕಮಿಟಿ ಮಾಡೋಣ, ತಾಲೂಕು ಕಮಿಟಿ ಮಾಡೋಣ, OB ಕಮಿಟಿ ಮಾಡೋಣ, ಟೌನ್ ಕಮಿಟಿ ಮಾಡೋಣ. ಅವರೇ ಅಟ್ಲೀಸ್ಟ್ ಯಾವುದೋ ಒಂದು ಸಮಸ್ಯೆ ಯಾವಂಗಾರ ಒಂದು ಏನೋ ಸಮಸ್ಯೆ ಆದರೆ ಫೋನ್ ಮಾಡೋದು ಒಂದು 25-30 ಜನ ಒಂದು ಕಡೆ ಸೇರಿಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದ್ವಿ ನಾವು. ಇದು ದಯವಿಟ್ಟು ಯಾವ ರಾಜಕೀಯದ BJP JDS ಅದರ ಯಾವ ಪಾರ್ಟಿನೂ ಅಲ್ಲ. ಇದು ನಾಯಕರ ಪಾರ್ಟಿ, ಎಲ್ಲ ಕುಲ ಬಾಂಧವ್ರ ಪಾರ್ಟಿ. ಇದು ಇಲ್ಲಿ ವಿಚಾರ ಬಂದಾಗ ನೀವು ಸ್ಪಷ್ಟವಾಗಿ ಹೇಳ್ರಿ, ನಿಮ್ಗೆ ಯಾವನಾರ ನಾನು ಅಧಿಕಾರ ಕೊಡ್ತೀನಿ, ನಾನು ನಿಮಗೆ ಆ ಪೋಸ್ಟಿಗೆ ಕೊಡ್ತೀನಿ, ಆ ಪೋಸ್ಟೆಲ್ಲ ಅವನೇ ಮಾಡಿಕೊಂಡು ತಿರುಗಲಿ ಜೋಬಲ್ಲಿ. ನೀವು ನಮ್ಮ ಸಮಾಜ ಹುಟ್ಟಿದ್ದೀರಿ, ನಾವು ಬದುಕಿರೋವರೆಗೆ ನಮ್ಮ ಕೈಲಿ ಏನೋ ಸಹಾಯ ಆದರೆ ಮಾಡೋಣ. ನಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಕೆಲಸ ಮಾಡಿರಿ, 100% ಒಳ್ಳೆಯದಾಗ್ತದೆ.